ಚೆನ್ನಾಗೇ ಇದ್ರು ಮತ್ತು ಒಳ್ಳೊಳ್ಳೆ ರೀಲ್ಸ್ಗಳನ್ನು ಮಾಡ್ತಾಯಿದ್ರು. ಇತ್ತೀಚೆಗಷ್ಟೇನೂ ಕೂಡ ಅಷ್ಟೇ ಒಳ್ಳೊಳ್ಳೆ ಜಾಹೀರಾತುಗಳನ್ನು ಸಹ ಮಾಡ್ತಾಯಿದ್ರು. ಜಗಳ ಆಗಿತ್ತು, ಜೀವನದಲ್ಲಿ ಒಂದು ಬಿರುಕು ಕೂಡ ಮೂಡಿತ್ತು. ಮಂಜು ಮತ್ತು ಲೀಲಾ ರೀಲ್ಸ್ಗಳನ್ನು ತಾವೆಲ್ಲರೂ ಕೂಡ ನೋಡಿರ್ತೀರ. ಬಂದ್ಬಿಡು ಲೀಲಾ ಚಿನ್ನು ಮುದ್ದು ಬಂಗಾರ ಅಂತೆಲ್ಲ ಹೇಳುವ ಮೂಲಕ ಮತ್ತು ನ್ಯೂಸ್ನಲ್ಲಿಯೂ ಸಹ ಕೂತು ನನ್ನ ಹೆಂಡತಿ ನನಗೆ ಬೇಕು ಹಾಗೆ ಹೀಗೆ ಅಂತೆಲ್ಲ ಕಣ್ಣೀರಾಕಿದಂಥ ಮಂಜು ನಂತರದಲ್ಲಿ ಒಂದಾಗುವಂಥ ಒಂದು ಕೆಲಸ ಸಹ ಆಯಿತು. ನಂತರ ಅನ್ಯೋನ್ಯವಾಗಿ ಸಂಸಾರ ಕೂಡ ಮಾಡಿದ್ರು 1-2 ತಿಂಗಳು. ಆದರೆ ಈಗ ಒಂದು ವಿಡಿಯೋವನ್ನು ಸಹ ಮಂಜು ಅವರು ಮತ್ತೊಮ್ಮೆ ಅಪ್ಲೋಡ್ ಮಾಡ್ತಾರೆ. ನನ್ನ ಹೆಂಡತಿ ಮತ್ತೊಮ್ಮೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ. ಅಲ್ಲಿ ನೋಡಿದ್ರೆ ಸಾಕಾಗೋಯ್ತು ಅಂತ ಲೀಲಾ ಬೇರೆ ಮತ್ತೊಮ್ಮೆ ಕಣ್ಣೀರಾಗ್ತಾ ಇರೋದು. ಸೊ ಏನು ಅಂತ ಜನರಿಗೆ ಅಂದರೆ ನೋಡುವಂಥ ವೀಕ್ಷಕರಿಗೆ ಅರ್ಥ ಆಗ್ತಾಯಿಲ್ಲ. ಒಂದು ಕಡೆ ಟ್ರೋಲ್ ಆಗುವ ಮೂಲಕ ಸಹ ಇವರು ತುಂಬಾ ಫೇಮಸ್ ಆದರು. ಎಲ್ಲರ ಬಾಯಲ್ಲೂ ಸಹ ಇವರ ವಿಡಿಯೋಸ್ಗಳದ್ದೇ ಮಾತಾಗಿತ್ತು ಒಂದು ಟೈಮ್ನಲ್ಲಿ. ಅಂದರೆ ಲಾಸ್ಟ್ ಮಂತು ಅಷ್ಟೊಂದು ವೈರಲ್ ಆಗ್ತೈತಿ ಇವರ ರೀಲ್ಸ್ಗಳು. ಎಷ್ಟರ ಮಟ್ಟಿಗೆ ಅಂದರೆ ಇವರು ವಿಡಿಯೋ ಹಾಕೋದ್ರೆ 2-3 ಮಿಲಿಯನ್ ಸಹ ಓಡುತ್ತೆ. ಸೊ ಜೊತೆಗೆ ಇವತ್ತು ಒಂದು ವಿಡಿಯೋವನ್ನು ಸಹ ಹಾಕಿರೋ, ಅದು ಕೂಡ 4 ಮಿಲಿಯನ್ ತನಕ ಜನ ನೋಡಿದ್ದಾರೆ. ಏನಾಯಿತು ಅಂತ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೊಮ್ಮೆ ಏನಾದರೂ ಮನೆ ಬಿಟ್ಟು ಹೋಗ್ತಾರಾ ಲೀಲಾ, ಯಾಕೆ ಈ ರೀತಿ ವಿಡಿಯೋ ಮಾಡಿದ್ರು, ಜನರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ನಿಜವಾಗ್ಲೂ ಕೂಡ ಇದು ಮಂಜು ಮತ್ತು ಲೀಲಾಗೆ ಎಲ್ಲರೂ ಕೂಡ ಕೆಲವೊಂದು ಜನ ಬೈದರೆ ಕೆಲವೊಂದು ಜನ ಸಪೋರ್ಟ್ ಮಾಡ್ತಾರೆ.